ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರಿಗೆ ಭಾರೀ ಹಿನ್ನಡೆಯಾಗಿದೆ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದ ಎಂಎಲ್ಸಿ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ಅಧಿಕೃತವಾಗಿ ರದ್ದುಗೊಳಿಸಿ ಮಹತ್ವದ ಆದೇಶ ಹೊರಡಿಸಿದೆ. ಈ ಹಿಂದೆ ನಡೆದಿದ್ದ ಚುನಾವಣೆಯಲ್ಲಿ ಪ್ರಾಣೇಶ್ ಕೇವಲ 6 ಮತಗಳ ಅಲ್ಪ ಅಂತರದಿಂದ ಗೆಲುವು ಸಾಧಿಸಿದ್ದರು. ಈ ಗೆಲುವಿನ ವಿರುದ್ಧ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು. ಚುನಾವಣೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ಮತ ಚಲಾವಣೆ ಮಾಡಿರುವುದನ್ನು ಪ್ರಶ್ನಿಸಿ ಗಾಯತ್ರಿ ಶಾಂತೇಗೌಡ ಕಾನೂನು ಹೋರಾಟ ನಡೆಸಿದ್ದರು. ನಾಮನಿರ್ದೇಶಿತ ಸದಸ್ಯರ ಮತದಾನವನ್ನ ಪ್ರಶ್ನಿಸಿ ದಾವೆ ಹೂಡಿದ್ದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡರಲ್ಲೂ ಮರು ಎಣಿಕೆ ಸೂಚನೆ ನೀಡಿದ್ದು 1.5 ವರ್ಷದ ಹಿಂದೆ ಮರು ಎಣಿಕೆ ನಡೆದಿತ್ತು. ಕಳೆದ 3.5 ವರ್ಷಗಳಿಂದ ನಡೆದ ಸುದೀರ್ಘ ವಿಚಾರಣೆಯ ಬಳಿಕ ಸುಪ್ರೀಂ ಕೋರ್ಟ್ ಇಂದು ಅಂತಿಮ ತೀರ್ಪು ಪ್ರಕಟಿಸಿ ಗಾಯತ್ರಿ ಶಾಂತೇಗೌಡ ವಾದವನ್ನ ಪುರಸ್ಕರಿಸಿದೆ. ನನಗೆ ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚ್ ಮತ್ತು ಡಬಲ್ ಬೆಂಚಲ್ಲಿ ನನ್ನ ಪರವಾದ ಒಂದು ನ್ಯಾಯ ಸಿಕ್ಕಿತ್ತು. ಏನೋ ನಾಮಿನಿ ವೋಟರ್ಸು ವೋಟ್ ಹಾಕಬಾರ್ದು ಅಂತ ಇತ್ತು, ಅದರ ನ್ಯಾಯ ಸಿಕ್ಕಿತ್ತು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ನನಗೀಗ ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡಿತು, ಏನು ನಮಗೆ ರೀಕೌಂಟ್ ಮಾಡಿ ಅಂತ. ನಾನು ಮೊದಲು ರೀಕೌಂಟ್ ಆಗಬೇಕು, ಆಮೇಲೆ ಬೇರೆ ಫಲಿತಾಂಶ ರೀಕೌಂಟ್ ಆಗಬೇಕು ಅಂತ ಹೈಕೋರ್ಟಲ್ಲೂ ಹೇಳಿದ್ರು. ಸುಪ್ರೀಂ ಕೋರ್ಟಲ್ಲೂ ನೀವು ಇದನ್ನು ರೀಕೌಂಟ್ ಮಾಡಿ ನಮಗೆ ಅದನ್ನು ಮುಚ್ಚಿದ ಲಕೋಟೆನಲ್ಲಿ ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಅದನ್ನು 1.5 ವರ್ಷ ಆಯ್ತು ಅದು ರೀಕೌಂಟ್ ಮಾಡಿ ಸಬ್ಮಿಟ್ ಮಾಡಿರೋದು. ಅವತ್ತೇ ನನಗೆ ಫಲಿತಾಂಶದ ಸೂಕ್ಷ್ಮ ನನಗೆ ಗೊತ್ತಾಗಿತ್ತು. ಆದರೆ ಕೋರ್ಟಲ್ಲಿ ಇರೋದ್ರಿಂದ ನಾನು ಎಲ್ಲೂ ಮಾತಾಡೋ ಹಾಗಿರಲಿಲ್ಲ. ನೀವು ಅನೇಕ ಜನ ಮೀಡಿಯಾದವ್ರು ಇರ್ಬೋದು, ಪತ್ರಿಕೆಯವರು ಇರ್ಬೋದು, ಕೇಳಿದ್ರಿ ನೀವು. ಅದಕ್ಕೆ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಿರಲಿಲ್ಲ. ಯಾಕೆಂದರೆ ಅದು ಕೋರ್ಟಲ್ಲಿದೆ, ನಾನು ಮಾತಾಡೋದಿಲ್ಲ. ಕೋರ್ಟಲ್ಲಿ ಒಂದು ಏನು ಇದು ನಮ್ಮ ಫಲಿತಾಂಶ ಬರಬೇಕು ಅವತ್ತು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಅದನ್ನು ಆರ್ಡರ್ ಇಸ್ ರಿಸರ್ವ್ ಅಂತ ಹೇಳಿ 3 ತಿಂಗಳಾಯಿತು, 3.5 ತಿಂಗಳಾಯಿತು ಅದನ್ನು ಇಟ್ಟಿದ್ರು. ಅದನ್ನೆಲ್ಲರನ್ನೂ ಪರಿಶೀಲನೆಯನ್ನು ಮಾಡಿ ಜಡ್ಜ್ ಅವರು ಅದನ್ನೆಲ್ಲ ಮಾಡಿ ಇವತ್ತು ಅವರ ಅರ್ಜಿಗಳು ಏನೇನು ಕೊಟ್ಟಿದ್ರು ಅದನ್ನೆಲ್ಲ ವಜಾ ಮಾಡಿದ್ದಾರೆ. ವಜಾ ಮಾಡಿರೋದ್ರಿಂದ ನನ್ನ ಪರವಾದ ಒಂದು ರಿಸಲ್ಟ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಇವತ್ತು ನನಗೆ ಒಳ್ಳೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಏನಲ್ಲಿ ನ್ಯಾಯಾಧೀಶರಾಗಿ ಕೂತಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ನಾನು. ಯಾಕೆಂದರೆ ನನ್ನ ಪರವಾದ ಒಂದು ಜಡ್ಜ್ಮೆಂಟ್ ಕೊಟ್ಟಿರೋದ್ರಿಂದ ಅವರಿಗೂ ಒಂದು ಅಭಿನಂದನೆಗಳು ಹೇಳ್ತೀನಿ. ಇವತ್ತು ನನ್ನ ಪರವಾಗಿ ನ್ಯಾಯ ಸಿಕ್ಕಿದೆ. ಎಷ್ಟು ವೋಟ್ಗಳು ನಿಮಗೆ ಬಂದಿತ್ತು? ನನಗೆ ಅವತ್ತು 12 ವೋಟು ನಾಮಿನಿ ವೋಟರ್ಸ್ ಹಾಕಿದ್ದು, ಅದನ್ನು ಪ್ರಶ್ನಿಸಿ ಕೋರ್ಟಿಗೆ ಹೋಗಿದ್ದು. ಅದರಿಂದ ಅದನ್ನು ತೆಗೆದಿಟ್ಟಿರೋದು. ಇನ್ನು ಉಳಿದಿದ್ದು ನಮಗೆ 6 ವೋಟು ಮಾತ್ರದ ಡಿಫ್ರೆನ್ಸ್ ಇದ್ದಿದ್ದು. 1 ವೋಟು ಏನಾಗಿತ್ತು ಅಂದರೆ ಬಾರ್ಡ್ರಿಂದ ಆಚೆಗೆ ಹಾಕಿದ್ರು, ಬಾಕ್ಸ್ ಇರುತ್ತಲ್ಲ ಬಾಕ್ಸಿಂದ ಹೊರಗಡೆ ಹಾಕಿದ್ರು. ಹಳೆ DC ಅವರು ಇದ್ರಲ್ಲ ಗಿರೀಶ್ ಅವರು, ಅದನ್ನು ಏನು ಅದನ್ನು ಮರ್ತೆ ಹೋಯ್ತಲ್ಲಪ್ಪ, ಸಿಂಧು ಮಾಡಿದ್ರು. ಅದನ್ನೇ ನಮ್ಮ ಮೀನಾ ನಾಗರಾಜ್ ಅವರು ಅಧಿಕಾರಿಗಾಗಿದ್ದರು. ಅದನ್ನು ನನ್ನ ಇವರು ಪ್ರಾಣೇಶ್ ಅವ್ರಿಗೆ ತೋರಿಸ್ಬಿಟ್ಟು ಇದನ್ನು ನಿಮಗೆ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದು ಇನ್ವ್ಯಾಲಿಡ್ ಆಗಿದೆ ಅಂತ ಹೇಳಿದರು. ಅದು ಒಂದು ನನಗೆ ಪಾಸಿಟಿವ್ ಆಯಿತು, ಅದೊಂದು ಬಂತು. ಅದರಿಂದ ನನಗೆ ಒಂದು 7-8 ಮತಗಳಿಂದ ನಾನು